ಆಚೆ ಕಡೆ ಹೇಳ್ತಾರೆ ಸ್ಕ್ರಿಪ್ಟೆಡ್ ಜಗಳಗಳ ಆಡಬೇಕು, ಹಾಗಾದ್ರೆ ಒಂದಷ್ಟು ಹೊರಗಡೆಯಿಂದ ಅಂದ್ರೆ ನಮಗ್ ನೋಡಿದವ್ರಿಗೆ ಅನ್ಸುವಂಥದ್ದು ಮತ್ತೆ ಗಾಳಿ ಮಾತುಗಳು ಕೇಳುವಂಥದ್ದು. ಬಟ್ ರಿಯಾಲಿಟಿ ಏನು ಅಂತ ಹೇಳ್ಬಿಟ್ಟು ಈಗ ನಿಮ್ಮಿಂದ ತಿಳ್ಕೊಬೇಕಾಗಿದೆ. ನಾನು ಮೇನ್ ಹೋಗಿದ್ದೆ, ನೀವು ಇಷ್ಟು ಪ್ರಶ್ನೆ ಕೇಳಿದ್ರ ಇದಿಷ್ಟು ನನ್ನ ತಲೆಯಲ್ಲಿ ಇತ್ತು, ಇದನ್ನ ನೋಡೋಕ್ಕೆ ಹೋಗಿದ್ದು. ಪ್ರಕಾಶ್ ಸರ್ ಇಷ್ಟೇ ಹೇಳ್ತಿದ್ದು, ನೋಡಿ ಹೋಗಿ ನೋಡಿ ಅಂತ. ಆದರೆ ಎಲ್ಲವೂ ನಿಜ. ಅಲ್ಲಿ ನಾನು ಇದನ್ನ ತಲೆಯಲ್ಲಿ ಕಂಡೆ ಹೋಗಿದ್ದು. ಹೋದ್ಮೇಲೆ ಗೊತ್ತಾಗೋದಿಲ್ಲ ಗುರು ಪಾಪ. ಅಲ್ಲಿ ಇಲ್ಲಿ ಆಚೆಯಿಂದ ಒಂದಿನ ಅನ್ಸುತ್ತೆ, ನಾವೆಲ್ಲ ಕಳ್ಕೊಂಬಂದು 1 ಅವರ್ ಕೂತ್ಕೋತೀವಿ. ಅಲ್ಲಿ ಒಂದು ದಿನ ನಿಮಗೆ ಆಲ್ಮೋಸ್ಟ್ ಆಚೆ ಕಡೆ 15 ದಿನ ಸಮ ಅದು, ಆ ಥರ ಅದು. ಓ ಸೂಪರ್. ಇನ್ನು ಚಂದ್ರಪ್ರಭಾ ಅವ್ರು ಹೇಳ್ತಾ ಇದ್ರು ಸರ್, ನಾನು ಏನಾದರೂ ಇನ್ ಕೇಸ್ ವಿನ್ ಆಗಿದ್ರೆ ಏನೋ ಒಂದಷ್ಟು ಒಳ್ಳೆ ಅಮೌಂಟ್ ಬಂದಂಥ ಸಂದರ್ಭದಲ್ಲಿ ನಾನೊಂದು ಕನಸಿತ್ತು, ನನಗೆ ಬಿಗ್ ಮನೆಗೆ ಹೋಗಬೇಕು ಅನ್ನೋ ಒಂದು ರೀಸನ್ ಏನಾಗಿತ್ತು ಅಂದರೆ ನಾನು ಒಂದು ಹಾಸ್ಪಿಟಲ್ ಕಟ್ಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಸೊ ಇನ್ ಕೇಸ್ ನೀವು ಹಾಸ್ಪಿಟಲ್ ಅಂದರೆ ಊರಲ್ಲಿ ಅವ್ರ ಊರಲ್ಲಿ ಕುಗ್ರಾಮ ಆಗಿರೋದ್ರಿಂದ ಅಲ್ಲಿ ಒಂದು ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಆ ಒಂದು ಥಾಟ್ ಇತ್ತಂತೆ ಅವ್ರಿಗೆ. ಆ ಇಂಟೆನ್ಷನಿಂದನೂ ನಾನು ಹೋಗಿದ್ದೆ, ಏನೋ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಸೊ ನೀವು ಗೆದ್ದಿದ್ದಿದ್ರೆ ಆ ಹಣವನ್ನು ಏನು ಮಾಡ್ತಾ ಇದ್ರಿ? ಮ್ಯಾಮ್ ನನ್ನೊಂದಷ್ಟು ಲೋನ್ಗಳು ಅದು ಇದೆಲ್ಲ ಇತ್ತು. ಫಸ್ಟ್ ತಲೆಯಲ್ಲಿ ಅದಿತ್ತು ನನಗೆ. ಗೆದ್ದಾಗ ತುಂಬ ದೊಡ್ಡದಾಗಿ ಯೋಚನೆ ಮಾಡೋಣ, ಈಗೇನೋ ಪ್ಲಾನ್ ಮಾಡ್ಕೊಂಡು ಉಲ್ಟಾ ಮಾಡ್ಕೊಳ್ಳೋದು ಬೇಡ ಅಂತ. ಅದು ಬಿಟ್ಟು ಒಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಯಾವುದಾದ್ರು ಒಂದು 2-3 ನನ್ನ ಬೇರೆ ಏನೋ ಲೋನ್ ಇತ್ತು. ಇದು ಮಾತ್ರ ಇವಾಗ ನಾನು ಇಲ್ಲಿ ಕೂತ್ಕೊಂಡು ಏನಾದ್ರು ಸುಳ್ಳು ಹೇಳ್ಬಿಡ್ಬೋದು ಆ ಥರದ್ದು. ಯಾಕಂದರೆ ನಾನು ಬೆಂಗಳೂರಲ್ಲಿ ಇರೋದು ಮೇಡಮ್, ಈ 1-1.5 ಸಾವಿರ ಹಾಸ್ಪಿಟ್ಲ್ಗಳೈತೆ, ಆ ಥರದ್ದೆಲ್ಲ ಇದೆ. ಆ ಥರದ್ದೇನು ನನ್ನ ತಲೆ ಐಡಿಯಾ ಇಲ್ಲ. ನಂದೇನೋ ಒಂಚೂರು ಸಾಲಗಳಿತ್ತು, ಗೆದ್ದು ಬಿಡಬೇಕು ಅಂದ್ಕೊಂಡು ನಾನು ಅಂದ್ಕೊಂಡು ಹೋಗೇ ಇರಲಿಲ್ಲ. ಇದ್ದಿದ್ರೆ ಫಸ್ಟ್ ಅದನ್ನು ಸೆಟ್ಲ್ ಮಾಡ್ಕೊತಿದ್ದೆ.